ವೈದಿಕ ಪಂಚಾಂಗದ ಪ್ರಕಾರ ಮಾರ್ಚ್ 15ರಂದು ಸೂರ್ಯ ಮತ್ತು ಶುಕ್ರರ ಸಂಯೋಗ ಶುಕ್ರಾದಿತ್ಯ ರಾಜಯೋಗವನ್ನು ಸೃಷ್ಟಿಸ್ತಾ ಇದೆ. ಇದು ಮೀನ, ಮಿಥುನ ಮತ್ತು ಧನು ರಾಶಿಯ ಮೇಲೆ ಶುಭ ಫಲವನ್ನು ಬೀರುತ್ತೆ ಮತ್ತು ಈ ರಾಶಿಯವರ ವೃತ್ತಿ ಮತ್ತು ವ್ಯವಹಾರಗಳ ಮೇಲೆ ಸಕಾರಾತ್ಮಕ ಬದಲಾವಣೆಯನ್ನು ಕಾಣಬಹುದು. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡ್ತವೆ, ಶುಭ ಮತ್ತು ರಾಜಯೋಗವನ್ನು ಸೃಷ್ಟಿ ಮಾಡ್ತವೆ. ಇದು ಮಾನವನ ಜೀವನ ಮತ್ತು ಪ್ರಪಂಚದ ಮೇಲೆ ಇದು ವ್ಯಾಪಕ ಪರಿಣಾಮ ಬೀರುತ್ತೆ. ಮಾರ್ಚ್ನಲ್ಲಿ ಸೂರ್ಯ ಮತ್ತು ಶುಕ್ರರ ಸಂಯೋಗ ಶುಕ್ರಾದಿತ್ಯ ರಾಜಯೋಗವನ್ನು ಸೃಷ್ಟಿ ಮಾಡುತ್ತೆ. ವೈದಿಕ ಪಂಚಾಂಗದ ಪ್ರಕಾರ ಮಾರ್ಚ್ 2ರಂದು ಶುಕ್ರ ತನ್ನ ಉತ್ತುಂಗ ರಾಶಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಾರ್ಚ್ 15ರಂದು ಸೂರ್ಯ ಮೀನರಾಶಿಗೆ ಸಾಕ್ತಾನೆ. ಪರಿಣಾಮವಾಗಿ ಸೂರ್ಯ ಮತ್ತು ಶುಕ್ರರ ಸಂಯೋಗ ಶುಕ್ರಾದಿತ್ಯ ರಾಜಯೋಗವನ್ನು ಸೃಷ್ಟಿ ಮಾಡುತ್ತೆ. ಈ ರಾಜಯೋಗ ಎಲ್ಲ 12 ರಾಶಿಚಕ್ರ ಚಿಹ್ನೆ ಜನರ ಮೇಲೆ ಪರಿಣಾಮ ಬೀರುತ್ತೆ. ಆದರೂ ವೃತ್ತಿ ಮತ್ತು ವ್ಯವಹಾರಗಳು ಸಕಾರಾತ್ಮಕವಾಗಿ ಪರಿಣಾಮ ಬೀರುವ 3 ರಾಶಿಚಕ್ರ ಚಿಹ್ನೆಗಳು ಯಾರೇನೋ ನೋಡ್ತಾ ಹೋಗೋಣ. ಮೀನರಾಶಿ ಶುಕ್ರಾದಿತ್ಯ ರಾಜಯೋಗ ಮೀನರಾಶಿ ಚಕ್ರದ ಲಗ್ನದ ಮನೆಯಲ್ಲೇ ರೂಪುಗೊಳ್ಳುತ್ತಾ ಇರೋದ್ರಿಂದ ಅದು ಈ ಮೀನರಾಶಿಯವರಿಗೆ ಸಕಾರಾತ್ಮಕ ಫಲಗಳನ್ನು ತರುತ್ತೆ. ಈ ಯೋಗ ನಿಮ್ಮ ಪ್ರಗತಿಗೆ, ಅಂದರೆ ಶುಕ್ರಾದಿತ್ಯ ರಾಜಯೋಗ ನಿಮ್ಮ ಪ್ರಗತಿಗೆ ಕಾರಣವಾಗುತ್ತೆ. ನಿಮ್ಮ ಕೆಲಸವನ್ನು ಪ್ರಶಂಸೆ ಮಾಡ್ತಾರೆ. ನಿಮ್ಮ ಕುಟುಂಬ ಜೀವನದಲ್ಲೂ ಆಹ್ಲಾದಕರ ಬದಲಾವಣೆಗಳಾಗ್ತವೆ. ನಿರುದ್ಯೋಗಿಗಳಿದ್ದರೆ ಇಲ್ಲಿ ಮೀನರಾಶಿಯವರು ಉದ್ಯೋಗ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಶುಕ್ರನ ಆಶೀರ್ವಾದದಿಂದ ಈ ಸಮಯದಲ್ಲಿ ನೀವು ಭೌತಿಕ ಸೌಕರ್ಯಗಳನ್ನು ಅನುಭವಿಸ್ತೀರಿ. ಹಾಗೆ ನೀವು ಐಷಾರಾಮಿ ವಸ್ತುವನ್ನು ಕೂಡ ಖರೀದಿ ಮಾಡ್ತೀರಿ. ಇದಲ್ಲದೆ ಸೂರ್ಯನ ಆಶೀರ್ವಾದದಿಂದ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಕೂಡ ಪಡಿತೀರಿ. ಈ ಸಮಯ ವಿವಾಹಿತ ವ್ಯಕ್ತಿಗಳಿಗೆ ಅನುಕೂಲಕರವಾಗಿರುತ್ತೆ. ಯಾಕಂದರೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತೆ. ಒಂಟಿ ವ್ಯಕ್ತಿಗಳು ವಿವಾಹ ಪ್ರಸ್ತಾಪವನ್ನು ಪಡಿತಾರೆ. ಆದರೆ ಈ ಸಮಯದಲ್ಲಿ ನಿಮ್ಮ ಕೋಪವನ್ನು ನೀವು ನಿಯಂತ್ರಿಸಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ನಿಮ್ಮ ಕೋಪಕ್ಕೆ ನಿಮ್ಮ ಕೋಪವೇ ನಿಮ್ಮ ಒತ್ತಡಕ್ಕೆ ಕಾರಣವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನು ಧನುರಾಶಿಯವರು ಶುಕ್ರಾದಿತ್ಯ ರಾಜಯೋಗ ಧನುರಾಶಿಯ ಜನರಿಗೆ ಅನುಕೂಲಕರವಾಗಿರುತ್ತೆ. ಈ ರಾಜಯೋಗ ನಿಮ್ಮ ಸಂಚಾರ ಪಟ್ಟಿಯಲ್ಲಿ 4ನೇ ಮನೆಯಲ್ಲಿ, ಅಂದರೆ ಜಾತಕದ 4ನೇ ಮನೆಯಲ್ಲಿ ರೂಪುಗೊಳ್ಳುತ್ತೆ. ಆದ್ದರಿಂದ ಈ ಸಮಯದಲ್ಲಿ ವಾಹನ ಮತ್ತು ಆಸ್ತಿಯನ್ನು ಸಂಪಾದಿಸುವ ಸೂಚನೆಗಳು ಕಂಡು ಬರ್ತಾ ಇದೆ. ಹೆಚ್ಚುವರಿಯಾಗಿ ಈ ಸಮಯದಲ್ಲಿ ನಿಮ್ಮ ಅತ್ತೆ ಮತ್ತು ಮಾವಂದಿರೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ. ವೈದ್ಯಕೀಯ, ಆಸ್ತಿ, ರಿಯಲ್ ಎಸ್ಟೇಟ್ ಮತ್ತು ಅಂದರೆ ಈ ಭೂಮಿ ವ್ಯವಹಾರದಲ್ಲಿ ತೊಡಗಿರುವಂಥವರು ಈ ಸಮಯದಲ್ಲಿ ಗಮನಾರ್ಹ ಲಾಭಗಳನ್ನು ಕಾಣ್ತಾರೆ. ಮತ್ತು ನೀವು ಮನಸ್ಸಿನ ಶಾಂತಿಯನ್ನು ಕೂಡ ಕಾಣ್ತೀರಿ. ಒಂದು ರೀತಿಯ ನೆಮ್ಮದಿ ವಾತಾವರಣ ಸಿಗುತ್ತೆ. ಮತ್ತು ಕೆಲವು ಜನರು ತಮ್ಮ ಹೂಡಿಕೆಗಳಿಂದ ಪ್ರಯೋಜನವನ್ನು ಪಡಿತಾರೆ. ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯಗಳು ಪ್ರಕಾಶಮಾನವಾಗಿರ್ತವೆ, ಅಂದರೆ ಹೊಳಿತವೆ, ಶೈನ್ ಆಗ್ತೀರಿ ನಿಮ್ಮ ಕೆಲಸದ ಜಾಗದಲ್ಲಿ. ಮತ್ತು ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನು ಕೂಡ ಪಡಿತೀರಿ. ಕೆಲವರಿಗೆ ಪ್ರಯಾಣಿಸೋದಕ್ಕೆ ಅವಕಾಶ ಸಿಗುತ್ತೆ, ಎಲ್ಲಿಗಾದರೂ ಪ್ರಯಾಣ ಬೆಳೆಸೋದಕ್ಕೆ. ಮತ್ತು ಪ್ರವಾಸಗಳು ಕೂಡ ಪ್ರಯೋಜನಕಾರಿಯಾಗಿರ್ತವೆ. ಇನ್ನು ಮಿಥುನ ರಾಶಿ ಶುಕ್ರಾದಿತ್ಯ ರಾಜಯೋಗ ಮಿಥುನ ರಾಶಿಯ ಜನರಿಗೆ ಬಹಳ ಶುಭ ಅಂತ ಹೇಳಬಹುದು. ಯಾಕಂದರೆ ಈ ರಾಜಯೋಗ ನಿಮ್ಮ ರಾಶಿಚಕ್ರ ಚಿಹ್ನೆ ಕರ್ಮ ಭಾವದಲ್ಲಿ ರೂಪುಗೊಳ್ಳುತ್ತೆ. ಅಂದರೆ ಕೆಲಸದ ಮನೆ, ಕರ್ಮ. ಆದ್ದರಿಂದ ಉದ್ಯೋಗದಲ್ಲಿರುವಂಥ ವ್ಯಕ್ತಿಗಳು ಈ ಸಮಯದಲ್ಲಿ ಕೆಲಸದಲ್ಲಿ ಹೊಸ ಯೋಜನೆಯನ್ನು ಪಡಿತಾರೆ. ನೀವು ಕಿರಿಯರು ಮತ್ತು ಹಿರಿಯರಿಂದ ಬೆಂಬಲವನ್ನು ಪಡಿತೀರಿ. ಉದ್ಯಮಿಗಳಾಗಿದ್ದರೆ ಮಿಥುನ ರಾಶಿಯವರು ತಮ್ಮ ಯೋಜನೆಯಲ್ಲಿ ಯಶಸ್ಸನ್ನು ಕಾಣುವ ಸಾಧ್ಯತೆ ಇದೆ. ಆದರೆ ವ್ಯವಹಾರದಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕಾಗತ್ತೆ. ಹೂಡಿಕೆ ಮಾಡುವಾಗ ಅಲ್ಲದೆ ಉದ್ಯೋಗದಲ್ಲಿರುವಂಥ ವ್ಯಕ್ತಿಗಳು ಕೆಲಸದಲ್ಲಿ ಅಜಾಗರೂಕತೆಯನ್ನು ತಪ್ಪಿಸಬೇಕು. ಅಂದರೆ ನಿರ್ಲಕ್ಷ್ಯ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು ಕೆಲಸದಲ್ಲಿ. ಯಾಕಂದರೆ ಅಜಾಗರೂಕತೆ ನಿಮ್ಮ ಪ್ರತಿಷ್ಠೆ ಸ್ವಲ್ಪ ಹಾಳು ಮಾಡಬಹುದು. ಆದ್ದರಿಂದ ಈ ಕೆಲಸವನ್ನು, ಅಂದರೆ ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ. ಈ ಸಮಯದಲ್ಲಿ ನಿಮ್ಮ ತಂದೆಯಿಂದ ನಿಮಗೆ ಬೆಂಬಲ ಸಿಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.